ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಚಿನ್ನಸ್ವಾಮಿ ಸ್ಟೇಡಿಯಂ ಬರೋಬ್ಬರಿ 100 ವರ್ಷಕ್ಕೆಂದು ಲೀಸ್ ಪಡೆದುಕೊಂಡಿದೆ. ಆದರೆ ಇನ್ನೂ 43 ವರ್ಷ ಸ್ಟೇಡಿಯಂಗೆ ಪರ್ಮಿಷನ್ ಇದ್ರೂ ಕೂಡ ಸ್ಟೇಡಿಯಂ ಸ್ಥಳಾಂತರಕ್ಕೆ ಆಗ್ರಹ ಮಾಡ್ತಿದ್ದಾರೆ. ಅರೆ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕಾಲ್ತುಳಿತದ ದುರಂತದ ಬೆನ್ನಲ್ಲೇ ಸ್ಟೇಡಿಯಂ ಶಿಫ್ಟ್. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರಕ್ಕೆ ಹೆಚ್ಚಿದ ಆಗ್ರಹ. ಆರ್ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಸಾಗರದಂತೆ ಹರಿದು ಬಂದಿದ್ದ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಸಿಕ್ಕಿ 11 ಜನ ಮೃತಪಟ್ಟಿದ್ರು. ಮೃತಪಟ್ಟ ಬೆನ್ನಲ್ಲೇ ಇದೀಗ ಸ್ಟೇಡಿಯಂ ಸ್ಥಳಾಂತರ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಯಾಕಂದ್ರೆ ಇದು ಮೂಲತಃ ಆರ್ಮಿಗೆ ಸೇರಿದ ಜಾಗ. ಬಿಬಿಎಂಪಿಯಿಂದ ಕೆಎಸ್ಸಿಎ ಲೀಸ್ಗೆ ಪಡೆದುಕೊಂಡಿದೆ. ಇದರಿಂದ ಗಿಡ ಮರಗಳು ಒಂದ್ ಕಡೆ ಹಾಳಾಗಿದ್ದು, ಮತ್ತೊಂದು ಕಡೆ ಪಂದ್ಯಗಳು ನಡೆದರೆ ಟ್ರಾಫಿಕ್ ಉಂಟಾಗ್ತಿದೆ. ಅಲ್ಲದೆ ಈ ಹಿಂದೆ ಬಾಂಬ್ ಬ್ಲಾಸ್ಟ್ ಸಹ ಆಗಿದೆ. ಇದೀಗ 11 ಜನರು ಜೀವ ಕಳೆದುಕೊಂಡಿದ್ದಾರೆ. ಸಿಟಿ ಸೆಂಟರ್ ಒಳಗೆ ಮೈದಾನ ಬೇಕಾಗಿಲ್ಲ. ಏರ್ಪೋರ್ಟ್ ಪಕ್ಕದಲ್ಲಿ ಕೆಎಸ್ಸಿಎಗೆ ಸೇರಿದ 100 ಎಕರೆ ಜಾಗ ಇದೆ. ಅಲ್ಲಿಗೆ ಸ್ಟೇಡಿಯಂ ಸ್ಥಳಾಂತರ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಬರಿತಾ ಇದ್ದೀನಿ. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಅದು ಆರ್ಮಿ ಲ್ಯಾಂಡ್. ಅವರು 1970 ಅವರು ನಿಜಲಿಂಗಪ್ಪ ಕಾಲದಲ್ಲಿ ಅದು ಅವರು ಇವರಿಗೆ ಕ್ರಿಕೆಟ್ ಆಡ್ಕೊಳ್ಳಿ ಅಂದ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿ ಆಡ್ಕೊಳ್ಳಿ ಅಂತ ಕೊಟ್ಟಿರೋದು. ಯಾವುದೇ ಸಮಯ ಆಗಲಿ ನಮ್ಮ ಆರ್ಮಿಯವರಿಗೆ ಬೇಕಾದ ಸಮಯದಲ್ಲಿ ಅಥವಾ ಸ್ಪೋರ್ಟ್ಸ್ ಮಾಡೋ ಸಮಯದಲ್ಲಿ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಅವ್ರು ಬಿಟ್ಕೊಡ್ಬೇಕು. ಅಂಥದ್ರಲ್ಲಿ ಇವಾಗ ಅವ್ರನ್ನ ಬಿಟ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನ ಅವರು ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಕರ್ನಾಟಕ ಇದು ಗೌರ್ಮೆಂಟು ಚಿನ್ನಸ್ವಾಮಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಅವರು ಕಂಡೀಷನ್ ಹಾಕಿ ಒಂದು ಲೀಸ್ ಕೊಟ್ಟಂಗೆ ಮಾಡವ್ರೆ. ಸ್ಟೇಡಿಯಂ ಸ್ಥಳಾಂತರ ಬಗ್ಗೆ ಪರಿಶೀಲನೆ ಎಂದ ಸಿಎಂ. ಇನ್ನು ಕಾಲ್ತುಳಿತದ ದುರಂತದ ಬೆನ್ನಲ್ಲೇ ಸರ್ಕಾರ ಹಾಗೂ ಬಿಬಿಎಂಪಿಗೆ ಸ್ಟೇಡಿಯಂ ತೆರವಿಗೆ ದೂರು ಬಂದ ಬೆನ್ನಲ್ಲೇ ಸ್ಟೇಡಿಯಂ ಅನ್ನ ಎಲ್ಲಿಗೆ ಸ್ಥಳಾಂತರಿಸಬೇಕು ಅಂತ ಸರ್ಕಾರದಲ್ಲಿ ಚಿಂತನೆ ಶುರುವಾಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿ ಕಾಲ್ತುಳಿತದ ಸಮಸ್ಯೆಗೆ ದೀರ್ಘಕಾಲದ ಪರಿಹಾರ ಕಂಡುಕೊಳ್ಳಲು ಹೊಸ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು. ಇಂತಹ ಅಹಿತಕರ ಘಟನೆಗಳು ಯಾವುದೇ ಸರ್ಕಾರದ ಅವಧಿಯಲ್ಲಾಗಲಿ ನಡೆಯಬಾರದು. ವೈಯಕ್ತಿಕವಾಗಿ ಇದು ನನಗೆ ನನ್ನ ಸರ್ಕಾರಕ್ಕೆ ನೋವು ತಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡಬೇಕಲ್ಲ. ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡಬೇಕಲ್ಲ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಪ್ರಕರಣದ ಬೆನ್ನಲ್ಲೇ ಸ್ಟೇಡಿಯಂ ಸ್ಥಳಾಂತರಕ್ಕೆ ಸಾಕಷ್ಟು ಪರ ವಿರೋಧಗಳು ಬರ್ತಿವೆ. ಇತ್ತ ಸ್ಟೇಡಿಯಂ ನಗರದ ಹೊರಭಾಗಕ್ಕೆ ಸ್ಥಳಾಂತರ ಆಗಬೇಕು ಅನ್ನುತ್ತಿದ್ದಂತೆ ಇತ್ತ ಸಿಎಂ ಇಬ್ರಾಹಿಂ ಮಾತನಾಡಿ ಹೋಗಿರುವ ಸ್ಟೇಡಿಯಂಗೆ ಸಾಕಷ್ಟು ಸವಲತ್ತು ಇದೆ, ನಗರದಲ್ಲೇ ಇರಬೇಕು. ಇವರು ಮೊದಲು ಕುದುರೆ ಜೂಜು ಮಾಡುವವರನ್ನ ಬೇರೆ ಕಡೆಗೆ ಹಾಕಿ ಅದನ್ನ ನಿಮ್ಮ ಕೈಲಿ ಹಾಕೋದಕ್ಕೆ ಆಗ್ತಿಲ್ಲ. ಕುದುರೆ ಜೂಜಾಟ ಆಡೋರು ಊರೊಳಗೆ ಸ್ಪೋರ್ಟ್ಸ್ ಆಡೋರು ಊರು ಹೊರಗೆ, ಇದು ಯಾವ ನ್ಯಾಯ ಎನ್ನುತ್ತಿದ್ದಾರೆ. 1970 ಮಾಡಿರೋದು. ಈಗ ಆವಾಗಿರೋ ಕ್ರೌಡ್ಗೂ ಆವಾಗಿರೋ ಟ್ರಾಫಿಕ್ಗೂ ಭಾಳ ವ್ಯತ್ಯಾಸ ಇರೋದು. ಈಗ ವಿಪರೀತ ಕ್ರೌಡು ವಿಪರೀತ ಟ್ರಾಫಿಕ್ ಇರೋದ್ರಿಂದ ಇಲ್ಲಿಂದ ಶಿಫ್ಟ್ ಮಾಡೋದೇ ಒಳ್ಳೆಯದು. ಯಾಕಂದರೆ ಅವರು ಆಲ್ರೆಡಿ ಅಲ್ಲಿ ಜಾಗ ತೊಗೊಂಡಿದ್ದಾರೆ. ಒಂದು 100 ಎಕರ್ಸ್ ತಗೊಂಡೆ ಬಂಡೆ ಕೊಡುಗೆಗಳ ಹತ್ರ ತಗೊಂಡಿದ್ದಾರೆ. ಶಿಫ್ಟ್ ಮಾಡ್ಕೊಳ್ಳೋ ಅವ್ರಿಗೆ ಅದು ಎಷ್ಟು ಯಾವ ಥರ ಬೇಕಾರೋ ಆ ಥರ ಐಷಾರಾಮಿ ಥರ ಮಾಡ್ಕೋಬೋದು. ಇದು ಬಂದು ಇಲ್ಲಿ ಬರೀ 17 ಎಕರೆ ಏನೋ ಇರ್ಬೋದು, 17-18 ಎಕರೆ ಇರ್ಬೋದು ಅಷ್ಟೇ. 17ಗೆ ಯಾಕೆ ಅಲ್ಲಿ ಮಾಡ್ಕೋಬೋದು? ಟ್ರಾಫಿಕ್ಕು ಕಡಿಮೆ ಆಗುತ್ತೆ, ಜನನೂ ಕೂಡ ವಿಶಾಲವಾಗಿ ಇರುತ್ತೆ. ನೀವು ಯಾವ ಥರ ಬೇಕಾದ್ರೆ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ಕಟ್ಕೊಂಡು ಮಾಡ್ಕೋಬೋದಲ್ಲ. ಯಾಕೆ ಸಿಟಿ ಸೆಂಟ್ರಲ್ಲಿ ಹಾಕಬೇಕು? ಚಿನ್ನಸ್ವಾಮಿ ಸ್ಟೇಡಿಯಂ ಆಗಲಿ ಅಥವಾ ಇದು ಟೆನ್ನಿಸ್ ಸ್ಟೇಡಿಯಂ ಆಗಲಿ ಇವೆಲ್ಲ ತೆಗೆದುಬಿಡ್ಬೇಕು. ಸಿಟಿ ಸೆಂಟ್ರಲ್ಲಿ ಇರಬಾರ್ದು. ಇವು ಚಿನ್ನಸ್ವಾಮಿ ಸ್ಟೇಡಿಯಂ ಆರ್ಮಿಯವ್ರಿಗೆ ಬಿಟ್ಕೊಡಿ. ದೇಶ ಪಾಪ ಅವ್ರು ದೇಶಕ್ಕೋಸ್ಕರ ಹೋರಾಟ ಮಾಡೋರಿಗೆ ಅಂಥವ್ರು ಕೊಡಿ. ಸುಮ್ಮನೆ ಇದು ಇಲ್ಲಿ ಬಂದು ಒಟ್ಟಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಮಂದಿ ಮೃತಪಡುತ್ತಿದ್ದಂತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಂಟಕ ಶುರುವಾಗಿದೆ. ಒಂದಿಷ್ಟು ಮಂದಿ ಸಿಟಿಯಲ್ಲೇ ಇರಬೇಕು ಅಂತ ಹೇಳ್ತಿದ್ರೆ ಇತ್ತ ಇದರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಿದೆ. ಸ್ಥಳಾಂತರಿಸಿ ಎಂಬ ಆಗ್ರಹ ಕೂಡ ಶುರುವಾಗಿದೆ. ಆದ್ರೆ ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಕ್ಯಾಮ್ರಾಮ್ಯಾನ್ ದೀಪಕ್ ಜೊತೆ ಭವ್ಯ ಸುನೀಲ್, ಸಿ ಕನ್ನಡ.